ನಮಸ್ಕಾರ ಸರ್. ಈಗ ನೀವು ನೋಡ್ತಾ ಇರೋದು BCS ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಇದು ಮ್ಯಾನುಫ್ಯಾಕ್ಚರಿಂಗ್ ಇಟಲಿ. ಇದು ಬಂದು 742 ಪವರ್ ವೀಡರ್. ಇದರಲ್ಲಿ ಏನೇನು ಅಡ್ವಾಂಟೇಜ್ ಇದೆ ಅಂದರೆ ನಿಮಗೆ ಇದು ಟೈರ್ ಸೈಜ್ 500ಗೆ 12 ಬಿಗ್ ಟೈರ್ ಸೈಜು. ಇದರಲ್ಲಿ 4 ಗೀರ್ ಫಾರ್ವರ್ಡ್, ಫಸ್ಟ್ ನ್ಯೂಟ್ರಲ್, ಸೆಕೆಂಡ್ ನ್ಯೂಟ್ರಲ್, ಥರ್ಡ್ ನ್ಯೂಟ್ರಲ್, ಫೋರ್ತ್. ಇದು ಹೆಂಗೆ ಅಂದರೆ ಡಿಸೈನಿಂಗ್ ಕಾರಲ್ಲಿ ಹೆಂಗೆ ಫಸ್ಟ್ ಗೀರ್ ನ್ಯೂಟ್ರಲ್ ಬರ್ತೀವಿ, ಸೆಕೆಂಡ್ ಗೀರ್ ಹೆಂಗೆ ಹೋಗ್ತೀವೋ ಆ ಥರ ಆಪ್ಷನ್ನು. ಇದರಲ್ಲಿ ಡೈರೆಕ್ಟ್ ಮೌಂಟ್ ಮಾಡಿರೋದು ಸಿಂಗಲ್ ಕ್ಲಚ್ ಗೀರ್ ಬಾಕ್ಸ್, ಕೋನಿಕಲ್ ಕ್ಲಚ್ ಗೀರ್ ಬಾಕ್ಸು. ಇದು ಅಡ್ವಾಂಟೇಜ್ ಏನಂದರೆ ಕೋನಿಕಲ್ ಕ್ಲಚ್ ಗೀರ್ ಬಾಕ್ಸ್ 990 RPM ಅಲ್ಲಿ ವರ್ಕ್ ಆಗೋದು. ನೀವು ಟ್ರ್ಯಾಕ್ಟ್ರಲ್ಲಿ ಒಂದು ಸತಿ ಒಲೆ ಮಾಡೋಕ್ಕೂ ಈ ಪವರ್ ವೀಡರಲ್ಲಿ ಒಂದು ಸತಿ ಒಲೆ ಮಾಡೋಕ್ಕೂ ಡಿಫ್ರೆನ್ಸ್ ಇದೆ. ಟ್ರ್ಯಾಕ್ಟ್ರಲ್ಲಿ ನೀವು 4 ಸತಿ ಒಲೆ ತಗೊಂಡ್ರೆ ಮಣ್ಣು ಪೌಡ್ರ್ ಆಗುತ್ತೆ. ಇದರಲ್ಲಿ ಒಂದೇ ಸತಿ ಮಾಡಿದ್ರೆ ಆ ಮಣ್ಣು ಫುಲ್ ಪೌಡ್ರ್ ಆಗಿಬಿಟ್ಟಿರುತ್ತೆ. ಸೊ ನಿಮಗೆ ಗಾರ್ಡನಿಂಗ್, ಆರ್ಚರ್ಡ್ ಕ್ರಾಪ್ಗೆ, ವೆಜಿಟಬಲ್ ಕ್ರಾಪ್ಗೆ ಎಲ್ಲದಕ್ಕೂ ಒಳ್ಳೆ ಯೂಸ್ ಮಾಡ್ಬೋದು. ಇದು ಟ್ರ್ಯಾಕ್ಟರ್, 2 ವೀಲ್ ಟ್ರ್ಯಾಕ್ಟರ್ ಅಂತಾರೆ ಇದನ್ನು ಇಟಾಲಿಯಲ್ಲಿ. ಇದು ಯಾಕೆ 2 ವೀಲ್ ಟ್ರ್ಯಾಕ್ಟರ್ ಅಂದರೆ ಇದು ಡಿಸೈನ್ ಬೈ ಟ್ರ್ಯಾಕ್ಟರ್ ಇಟ್ ಸೆಲ್ಫ್. ಫ್ರಂಟಲ್ಲಿ ಎಂಜಿನ್ ಬರುತ್ತೆ, ಸೆಂಟ್ರಲ್ಲಿ ಕ್ಲಚ್ ಗೀರ್ ಬಾಕ್ಸ್ ಬರುತ್ತೆ, ಬ್ಯಾಕ್ ಸೈಡಲ್ಲಿ PTO ಬಂದ್ಬಿಡುತ್ತೆ. ಇವಾಗ ಇದರಲ್ಲಿ ಅಟ್ಯಾಚ್ಮೆಂಟ್ ಆಗಿರೋದು ರಿಜ್ 2 ಅಂತ. ಈ ಶುಗರ್ ಕ್ಯಾನ್ ಫೀಲ್ಡಲ್ಲಿ ಕಬ್ಬುಗೆ ಮಣ್ಣು 2 ಕಡೆ ತುಂಬ್ತಾರೆ ಆ ಕ್ಯಾನಲ್ಗೆ. ಸೊ ಅದಕ್ಕೆ ಯೂಸ್ ಮಾಡೋ ರಿಜ್ 2. ಒಂದು 20-30 ಜನ ಮಾಡೋ ಕೆಲಸನೇ ಇದು ಒಂದು ಮೆಷಿನ್ ಮಾಡಿಬಿಡುತ್ತೆ ನಿಮಗೆ. ಅದರಿಂದ ಒಂದು ಏಕರಿಗೆ ಒಂದು 10,000 ರೂಪಾಯಿ ಕಳೆ ತೆಗಿಯೋಕ್ಕಾಗತ್ತೆ. ಅಂದರೆ ಈ ಮೆಷಿನ್ ಇಟ್ಕೊಂಡ್ರೆ ನಿಮಗೆ ಒಂದು 300 ರೂಪಾಯಿ ಕಳೆ ತೆಗಿಯೋ ಕೂಲಿ ಅಷ್ಟೇ. ನಮ್ಮ ಮನೆಯಲ್ಲಿ ಗಾಡಿ ಓಡಿಸೋರು ಇದ್ರೆ ಸಾಕು, ಆರಾಮ್ಸ ಒಂದು 300 ರೂಪಾಯಿಲಿ ಒಂದು ಏಕರ್ನ ಕಳೆ ತೆಗೆದು ಮಣ್ಣು ತುಂಬಿಸ್ಬೋದು ನೀವು. ಇದ್ರದ್ದು ಬೇರೆ ಬೇರೆ ಅಟ್ಯಾಚ್ಮೆಂಟ್ ಏನಿದೆ ಅನ್ನೋದು ನಾವು ನಿಮಗೆ ತೋರಿಸ್ತೀವಿ. ಸೊ ಅದೇ ಮೆಷಿನು ಇವಾಗ ಇದರಲ್ಲಿ ರೋಟಾವೇಟ್ರ್ ಅಟ್ಯಾಚ್ ಮಾಡಿದ್ದೀವಿ. ಇದು ಬಂದು 3 ಅಡಿ ರೋಟಾವೇಟ್ರ್, ಅಂದರೆ 80 ಸೆಂಟಿಮೀಟ್ರ್. 3 ಅಡಿ ತನಕ ನಾವು ಕಲೆ ತೆಗಿಯೋಕ್ಕೆ, ಫ್ಲೋ ಮಾಡೋಕ್ಕೆ, ಲ್ಯಾಂಡ್ ಪ್ರಿಪ್ರೇಷನ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ಸೊ ಅದು ಬಿಟ್ಟರೆ ಹಾಗೆ ನೀವು ಬಂದರೆ ಗ್ರೌಂಡ್ ಬ್ಲಾಸ್ಟ್ರು. ಇದು ಬಂದು ವೆಜಿಟಬಲ್ಗೆ, ನಿಮಗೆ ಕ್ಯಾನಲ್ ತೆಗಿಯೋಕ್ಕೆ, ಇಲ್ಲ ಬೆಡ್ ಮೇಕಿಂಗ್ ಸಿಸ್ಟಮ್ ಮಾಡೋಕ್ಕೆ ಎಲ್ಲ ಯೂಸ್ ಮಾಡ್ಬೋದು. ಸೊ ಇದು ಸ್ಕ್ರೂ ಟೈಪ್ ಆಗೋರು. ಸೊ ಇದು PTO ಕನೆಕ್ಟ್ ಆಗೋದು. ಇದು ಡೈರೆಕ್ಟಾಗಿ PTO ಬಂದು ರೋಟಾವೇಟ್ರ್ ತೆಗೆಸ್ಬಿಟ್ಟು ಹಾಕ್ಸ್ತಾರೆ. ಸೊ ಇದರಿಂದ ತುಂಬ ಅಡ್ವಾಂಟೇಜ್. ಮತ್ತು ಇದು ಬಂದು 730. ನಿಮಗೆ ಡೀಸೆಲ್ ಬೇಡ, ನನಗೆ ಪೆಟ್ರೋಲ್ ಬೇಕಂದರೆ ಪೆಟ್ರೋಲು ಅವೈಲೇಬಲ್ ಇದೆ. ಪೆಟ್ರೋಲಲ್ಲಿ ಹೋಂಡಾ ಇಂಜಿನ್ ಬರುತ್ತೆ. ಹೋಂಡಾ ಇಂಜಿನ್ ಸ್ವಲ್ಪ ಸಣ್ಣ ರೋಟಾವೇಟ್ರ್ ಬೇಕು, ನನಗೆ 3 ಅಡಿ ಬೇಕಾ, ಬೇಡ 2.5 ಅಡಿ ಬೇಕಂದರೆ 2.5 ಅಡಿ ರೋಟಾವೇಟ್ರ್ ಇದೆ. ಸೊ ರೋಟಾವೇಟ್ರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇಲ್ಲಿ ಬೋಲ್ಟ್ ನಟ್ ಇದೆ, ಇದನ್ನು ಬಿಚ್ಚಿಬಿಟ್ಟು ಈ ಪ್ಲೇಟ್ ತೆಗೆದುಬಿಟ್ಟು ನಿಮಗೆ ರೋಟಾವೇಟ್ರ್ ಅಗಲ ಮಾಡಬೇಕು, ಕಮ್ಮಿ ಮಾಡಬೇಕಂದ್ರೆ ಮಾಡ್ಕೋಬೋದು. ಅದೇ ಥರ ಇದು ಕಲ್ಟಿವೇಟ್ರು. ಈ ರೋಟಾವೇಟ್ರನ್ನ ಬಿಚ್ಚಿಬಿಟ್ಟು ಈ ಕಲ್ಟಿವೇಟ್ರ್ ಹಾಕ್ಕೋಬೋದು. 5 ಟೈನು. ಇದು ಅಡ್ಜಸ್ಟ್ಮೆಂಟು, ನಿಮಗೆ ಅಗಲ ಬೇಕು, ಕಮ್ಮಿ ಬೇಕಂದ್ರೆ ಹಿಂಗೆ ಮಾಡ್ಕೋಬೋದು. ಸೊ ಅಡ್ಜಸ್ಟ್ಮೆಂಟ್ ಇದೆ. ಸೊ ಇದು ಬ್ಯಾಕ್ ರೋಟ್ರಿ ಪವರ್ ವೀಡರ್ ಸೀರೀಸು. ಇದರಲ್ಲಿ 5 ಮಾಡಲ್ ಇದೆ. ಇಲ್ಲಿ ನಾವು ಡೆಮಾನ್ಸ್ಟ್ರೇಷನಲ್ಲಿ 4 ಮಾಡಲ್ ಇಟ್ಟಿದ್ದೀವಿ. ಮತ್ತು ಇದರಿಂದ ಸ್ವಲ್ಪ ಕಮ್ಮಿ ಬೇಕು, ಕಮ್ಮಿ ರೇಟಲ್ಲಿ ಬೇಕು, ಒಳ್ಳೆ ಕ್ವಾಲಿಟಿಯಲ್ಲಿ ಬೇಕಂದ್ರೆ ಕೆಲವು ಮೆಷಿನರಿ ನಾವು ಇಟ್ಟಿದ್ದೀವಿ. BCSಲ್ಲಿ ಸುಮಾರು ಒಂದು 28 ಮಾಡಲ್ ಇದೆ. ಅದರಲ್ಲಿ ಏನೇನು ಮಾಡಲ್ ಇದೆ ಅಂದ್ರೂ ಅದರಲ್ಲಿ ಒಂದೊಂದು ಸ್ಯಾಂಪಲ್ ಇಟ್ಟಿದ್ದೀವಿ. ಇದೇ ಬೆಲ್ಟ್ ಡ್ರೈವ್ ಪವರ್ ವೀಡರು. ಇವಾಗ ಇದು ಬಂದು ನೋಡಿದ್ರೆ ನಿಮಗೆ ಹೋಂಡಾದಲ್ಲಿ ಏನು FJ 500 ನೋಡ್ತೀರೋ ಅದೇ ಈಕ್ವಲ್ ಮೆಷಿನು 7 HP ಬರುತ್ತೆ ಪೆಟ್ರೋಲ್ ಇಂಜಿನು. 1 ಗಂಟೆಗೆ 600 ml ಪೆಟ್ರೋಲ್ ಕನ್ಸ್ಯೂಮ್ ಆಗುತ್ತೆ. ಸೊ ತುಂಬ ಈಸಿ. ಇದರಲ್ಲಿ ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ ನಾವು 10 ಇಂಚಿ ನ್ಯಾರೋ ಕ್ರಾಪ್ಗೆ ಯೂಸ್ ಮಾಡ್ಬೋದು. ಸೊ ಅದು ಬಿಟ್ಟರೆ ಇದು ಹೆವಿ ಡ್ಯೂಟಿ ಗೀರ್ ಬಾಕ್ಸ್. ಈಗ ಬೇರೆ ಕಂಪನಿಯಲ್ಲಿ ಕಿರ್ಲೋಸ್ಕರ್, ಸಿರಾಚಿಯಲ್ಲಿ ಎಲ್ಲ ಕೊಟ್ಟಿರ್ತಾರೆ ಡೀಸೆಲ್ ಇಂಜಿನು. ಆ ಡೀಸೆಲ್ ಇಂಜಿನ್ಗೆ ಬರೋ ಗೀರ್ ಬಾಕ್ಸು ನಾವು ಪೆಟ್ರೋಲ್ ಇಂಜಿನ್ಗೆ ಕೊಟ್ಟಿದ್ದೀವಿ. ಕೆಳಗಡೆ ಇರೋ ಬ್ಲೇಡ್ ಸಾಫ್ಟು ದೊಡ್ಡದೆ, ಯಾವುದು ಸಣ್ಣದಿಲ್ಲ. ಈ ಬ್ಲೇಡ್ ಸಾಫ್ಟು ಮತ್ತು ಗೀರ್ ಬಾಕ್ಸ್ ಎಲ್ಲ ದೊಡ್ಡದೇ, ಹೆವಿ ಡ್ಯೂಟಿನೇ. ಸೊ ಇದು ಗೇರ್ ಡ್ರೈವ್. ಇದರಲ್ಲಿ ಇನ್ನೊಂದು ಅಡ್ವಾಂಟೇಜು, ಇಲ್ಲಿ PTO ಆಪ್ಷನ್ ಬರುತ್ತೆ. ಇದರಿಂದ ಏನು ಅಡ್ವಾಂಟೇಜ್ ಅಂದರೆ ನಿಮಗೆ ವಾಟರ್ ಲಿಫ್ಟಿಂಗ್ ಪಂಪ್ ಹಾಕೋಬೋದು, ಸ್ಪ್ರೇಯರ್ ಪಂಪ್ ಹಾಕ್ಕೋಬೋದು. ಸೊ ಅದಕ್ಕೆ ಇದು ಮೌಂಟ್ ಮಾಡಿರ್ತಾರೆ. ಎಂಜಿನ್ ಐಡಿಯಲ್ ಆಗಿರುತ್ತೆ, ನಾವು ಯೂಸ್ ಮಾಡ್ಬೋದು. ಸೊ ಇದು PTO ಆಪ್ಷನ್ನು. ಸೊ ಅದು ನಮ್ಗೆ ಬೇಡ ಅಂದರೆ ನಾವು ಕ್ಲೋಸ್ ಮಾಡಿ ಇಟ್ಕೋಬೋದು. ಇದು 7 HP. ಇದು 7 HP. ಎಲ್ಲ 7 HP ನೇ. ಓನ್ಲಿ ಗೀರ್ ಬಾಕ್ಸು ಮತ್ತು ಅದ್ರದ್ದು ಸ್ಪೀಡ್ ಚೇಂಜ್ ಆಗುತ್ತೆ.
ಇದು 7 HP ಏನಕ್ಕೆ ಕೊಟ್ಟಿದ್ದಾರೆ ಪೆಟ್ರೋಲ್ ಎಂಜಿನ್ ಅಂದರೆ ಇದು ಬೆಲ್ಟ್ ಡ್ರೈವಿಂದ ವರ್ಕ್ ಆಗೋದು. ಸೊ 1 or 2% ಬೆಲ್ಟ್ನಲ್ಲಿ ಹೆಂಗೆ ರನ್ ಆಗುವಾಗ ಪವರ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದಕ್ಕೆ 7 HP ಕೊಟ್ಟಿರೋದು. ಇದು 7 HP ಗೀರ್ ಡ್ರೈವ್, ಪವರ್ ಲಾಸ್ ಆಗಲ್ಲ, ಡೈರೆಕ್ಟ್ ಪವರ್ ಬರುತ್ತೆ. ಸೊ ಹಂಗೆ ಬಂದರೆ ಇದು ನೋಡಿ, ಇದು ಬೇರೆ ಯಾರ ಹತ್ರನೂ ಇರಲ್ಲ. ಇದು ಬಂದು 4 wheel ಪವರ್ ವೀಡರು, ಅಂದರೆ ಇದು ವೈಬ್ರೇಷನ್ ಇರಲ್ಲ. ಇದು ಟೈರ್ ಇದೆ, ರಬ್ಬರ್ ಟೈರು. ಈ ಟೈರ್ ಬಿಚ್ಚಿಬಿಟ್ಟು ಕೇಜ್ ವೀಲ್ ಹಾಕ್ಕೋಬೋದು, ಅಯನ್ ವೀಲು. ನೀವು ಪ್ಯಾಡಿಗೆ ಯೂಸ್ ಮಾಡ್ಬೋದು, ಗಾರ್ಡನ್ಗೂ ಯೂಸ್ ಮಾಡ್ಬೋದು, ಕಾಟನ್ ಫೀಲ್ಡ್ಗೂ ಯೂಸ್ ಮಾಡ್ಬೋದು. ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ ಇದರಲ್ಲಿ. ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ನಿಮಗೆ ಇದು ಫಸ್ಟು ಒಲೆ ಮಾಡುವಾಗ ಆಳ ಹೋಗ್ಬೇಕು, ಇಲ್ಲ ಲೈಟ್ ಫ್ಲೋ ಮಾಡಬೇಕು ಅನ್ನೋದಕ್ಕೆ ಇದು ಕಂಟ್ರೋಲು. ಇದು ಬಂದು ಗಾಡಿ ಸ್ಪೀಡ್ ಹೋಗ್ಬೇಕು, ಫಸ್ಟ್ ಗೀರು, ಸೆಕೆಂಡ್ ಗೀರು, ರಿವರ್ಸು ಅಂಥದ್ದಿಗೆ ಇದು. ಇಲ್ಲಿ 2 ಸಪ್ರೇಟ್ ಕೊಟ್ಟಿದ್ದಾರೆ. ಇದು ಡೈರೆಕ್ಟ್ ಮೌಂಟ್ ಆಗಿರೋದು. ಓಕೆ, ಎಂಜಿನಿಂದ ಡೈರೆಕ್ಟ್ ಗೀರ್ ಬಾಕ್ಸ್ ಮೌಂಟ್ ಆಗಿರೋದು. ಸೊ ಈ ಎಂಜಿನಿಂದ ಸೆಕೆಂಡ್ರಿ ಟೈರ್ಗೆ ಬರುತ್ತೆ ಬೆಲ್ಟ್ ಮುಖಾಂತರ. ಸೊ ಇದು ತುಂಬ ಒಳ್ಳೆ ಅಡ್ವಾನ್ಸ್ಡ್ ಮೆಷಿನ್ನು, ವೈಬ್ರೇಷನ್ ಇರೋದಿಲ್ಲ ರೈತರಿಗೆ. ಇದು 7 HP ಎಲ್ಲ 7 HP. ಮತ್ತು ಇದು ಬಂದರೆ ಸೆಲ್ಫ್ ಪ್ರೊಪಲ್ಡ್ ರೀಪರ್ ಅಂತ. ಇದು ಪ್ಯಾಡಿ, ರಾಗಿ, ಜೋಳ ಅಂತೆಲ್ಲ ಕಟ್ ಮಾಡಿ ಒಂದೇ ಕಡೆ ಲೈನ ಹಾಕ್ಬಿಡುತ್ತೆ. ಸೊ ಇದು ಪೆಟ್ರೋಲ್ ಎಂಜಿನ್ 7 HP. ಇದರಲ್ಲಿ ಡೀಸೆಲ್ ಎಂಜಿನ್ 7 HP ಇರುತ್ತೆ, ಪೆಟ್ರೋಲ್ ಎಂಜಿನ್ 7 HP ಇದೆ. ಇದು ಏನಂದರೆ ಫಸ್ಟ್ ಗೀರು, ಸೆಕೆಂಡ್ ಗೀರ್ ಬರುತ್ತೆ, ರಿವರ್ಸ್ 1 ಗೀರ್ ಬರುತ್ತೆ. ಇದರಲ್ಲಿ ಮುಂಚೆಲ್ಲ ಇದೆಲ್ಲ ಪ್ಲಾಸ್ಟಿಕಲ್ಲಿ ಇತ್ತು, ಇವಾಗ ಚೈನಲ್ಲಿ ಕೊಟ್ಟಿದ್ದಾರೆ. ಇವಾಗ ಇದು ಬಂದು ಒಂದು 4 ಅಡಿ 5 ಅಡಿ ಕ್ರಾಪ್ ತನಕ ನಾವು ಹಾರ್ವೆಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು, ಇಮಿಡಿಯೇಟ್ ಮಾಡ್ಕೋಬೋದು. ಇದು ಬಂದು ರೀಪರ್ ಬೈಂಡರ್ ಅಂತ. ಇದು ರೀಪರ್ ಬೈಂಡ್ರು ಇದೆ, 4 wheel ರೀಪರ್ ಬೈಂಡ್ರು. ಟ್ರ್ಯಾಕ್ಟರ್ ಥರ ನಾವು ಎಂಜಿನಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಬೋದು. ಇದರಲ್ಲಿ 4 ಅಡಿ ಕಟ್ಟರ್ ಬಾರು. ಈ ಫಿಂಗರ್ ಬಂದು ಕ್ರಾಪ್ನ ಕಲೆಕ್ಟ್ ಮಾಡುತ್ತೆ, ಇಲ್ಲಿ ಸೆಂಟ್ರ್ ತಗೊಂಡು ಹೋಗುತ್ತೆ. ಇಲ್ಲಿ ಒಂದು ಬಂಚ್ ತುಂಬ ತಕ್ಷಣ ಇದು ಆಟೋಮೆಟಿಕ್ ಲಾಕ್ ಸಿಸ್ಟಮು, ಆಮೇಲೆ ಬೈಂಡಿಂಗ್ ಆಗಿಬಿಡುತ್ತೆ. ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನಿಮಗೆ 10 HP ಡೀಸೆಲ್ ಎಂಜಿನು. ನಮಸ್ಕಾರ ಸರ್. 10 HP ಡೀಸೆಲ್ ಎಂಜಿನು, ಸೆಲ್ಫ್ ಸ್ಟಾರ್ಟು ಮತ್ತು ಸ್ಟೇರಿಂಗ್ ಟೈಪು, PTO ಆಪ್ಷನ್ ಇದೆ. ಫಾರ್ವರ್ಡ್ ಗೀರು 3, 1 ರಿವರ್ಸ್ ಗೀರು. ಸೊ ಯಾರು ಬೇಕಾದ್ರೂ ಒಂದು 10 yearsಯಿಂದ ಅಪ್ ಟು 70-80 years ಇರೋರು ಆರಾಮ್ಸ ಯೂಸ್ ಮಾಡ್ಬೋದು. ಮೆಷಿನ್ ಚಿಕ್ಕವರು ಆರಾಮ್ಸ ಯೂಸ್ ಮಾಡ್ಬೋದು. ಇದರಲ್ಲಿ ಪಥ ಕಟ್ ಮಾಡ್ಬೋದು, ಪ್ಯಾಡಿ, ವೆಯ್ಟ್, ಗೋಧಿ ಮತ್ತು ರಾಗಿ, ಸ್ವರ್ಗಮ್, ಸೋಲಂ ಅಂಥವೆಲ್ಲ ಕಟ್ ಮಾಡ್ಬೋದು. 10 HP ಎಂಜಿನು. ಇದು ಲಂಬಾರ್ಡಿನಿ ಗ್ರೂವ್ಸ್ ಎಂಜಿನ್ 10 HP. ಸೊ ಇದು ಸೆಲ್ಫ್ ಸ್ಟಾರ್ಟ್ ಇದೆ ಮತ್ತು ಹೈಡ್ರಾಲಿಕ್ ಆಪ್ಷನ್ ಇದೆ, ಅವರ್ಸ್ ಮೀಟರ್ ಇದೆ, ರನ್ನಿಂಗ್ ಮೀಟರ್ಸ್ ಇದೆ. ಸೊ ಇದರಿಂದ ತುಂಬ ಅಡ್ವಾಂಟೇಜ್ ಇದೆ. ನಾವೀಗ ಒಂದು ಎಕರೆಗೆ ಒಂದು 30 ಜನ ಬಿಡ್ತೀವಿ ಕೊಯ್ಯೋಕ್ಕೆ. ಇದರಲ್ಲಿ ಒಬ್ಬರಿದ್ರೆ ಸಾಕು, ಒಂದು 2 ಅವರಲ್ಲಿ 1 ಎಕರೆ ಕಟ್ ಮಾಡಿಬಿಡ್ತಾರೆ, ಆರಾಮ ಕಟ್ ಮಾಡಿಬಿಡ್ತಾರೆ. ಓನ್ಲಿ ಒಂದು 2 ಲೀಟ್ರ್ ಡೀಸೆಲ್ ಅಷ್ಟೇ. ಒಂದು 2 ಲೀಟ್ರ್ ಡೀಸೆಲು ಒಂದು 300 ರೂಪಾಯಿ ಡ್ರೈವರ್ಗೆ ಕೊಟ್ಟರೆ ಆಯಿತು, 1 ಎಕರೆ ಕ್ಲಿಯರಾಗಿ ಕಟ್ ಆಗುತ್ತೆ. ವೇಸ್ಟೇಜು ತುಂಬ ಅವಾಯ್ಡ್ ಮಾಡ್ಬೋದು. ಈಗ ದೊಡ್ಡ ಮೆಷಿನಲ್ಲಿ ನೆಲಕ್ಕೆ ತೊಗೊಂಡು ಬಂದು ನೆಲನ ವೇಸ್ಟ್ ಮಾಡ್ತಾರೆ, ಮತ್ತು ಅದನ್ನು ಲೆವೆಲ್ ಮಾಡೋಕ್ಕೆ ಅದಕ್ಕೊಂದು ಖರ್ಚು ಅಂಥವೆಲ್ಲ ಇದೆ. ಸೊ ಇದು ವೆಯ್ಟ್ಲೆಸ್ ಮೆಷಿನು, ಒಳ್ಳೆ ಕ್ವಾಲಿಟಿ ಮೆಷಿನು. ಇದು ಮ್ಯಾನುಫ್ಯಾಕ್ಚರಿಂಗ್ ಬಂದು ಇಟಾಲಿಯನ್ BCS ಇಟಾಲಿಯನ್ದು ಇಂಪೋರ್ಟ್ ಮಾಡಿ. ಆಫೀಸ್ ಇರೋದು ಲುಧಿಯಾನ ಇಲ್ಲಿ ಕರ್ನಾಟಕ, ತಮಿಳ್ನಾಡು ಎಲ್ಲ ಕಡೆ. ಅವ್ರು ಅಲ್ಲಿಂದ ಟ್ರಕ್ ಲೋಡ್ ಕಳಿಸ್ತಾರೆ, ಇಲ್ಲಿ ಅಸೆಂಬಲ್ ಮಾಡಿ ರೈತರಿಗೆ ನಾವು ಸೇರಿಸ್ತೀವಿ. ಓಕೆ, ಥ್ಯಾಂಕ್ ಯು.